ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ನ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರ ಡೆಲಿಗೇಷನ್ ಇವತ್ತು ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದೇವೆ. ಭೇಟಿಯ ಉದ್ದೇಶ ರಾಜ್ಯದ ಈ ಕಾಂಗ್ರೆಸ್ ಸರ್ಕಾರದ ಅಸಂವಿಧಾನಾತ್ಮಕವಾಗಿ ನಡೆ ಇದೆ, ತನ್ನ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಏನು ಅಧ್ಯಕ್ಷರುಗಳನ್ನ ನೇಮಕ ಮಾಡಿದ್ದಾರೆ, ಚೇರ್ಮನ್ಗಳನ್ನ ನೇಮಕ ಮಾಡಿದ್ದಾರೆ. ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಇದು ಸಂಪೂರ್ಣವಾಗಿ ಅಸಂವಿಧಾನಾತ್ಮಕವಾಗಿ ಇದೆ ಅಂತಕ್ಕಂಥ, ಅನ್ಕಾನ್ಸ್ಟಿಟ್ಯೂಷನಲ್ ಅಂತಕ್ಕಂಥದ್ದನ್ನ ಗೌರವಾನ್ವಿತ ರಾಜ್ಯಪಾಲರ ಗಮನಕ್ಕೆ ತಂದಿದ್ದೇವೆ. ಮತ್ತು ರಾಜ್ಯದ ತೆರಿಗೆದಾರರ ಹಣದ ದುರುಪಯೋಗ ಕೂಡ ಇದು ಆಗಿದೆ ಅನ್ನೋದನ್ನು ನಾವು ಮನದಟ್ಟು ಮಾಡಿದ್ದೇವೆ. ಮತ್ತೊಂದು ಕಡೆ ಶಾಸಕರ ಹಕ್ಕನ್ನ ಮೊಟಕುಗೊಳಿಸತಕ್ಕಂಥ ಕೆಲಸವೂ ಕೂಡ ಈ ಗ್ಯಾರಂಟಿ ಅಧ್ಯಕ್ಷಗಳಿಂದ ಆಗ್ತಾ ಇದೆ. ಇದು ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಗೌರವಾನ್ವಿತ ರಾಜ್ಯಪಾಲರಲ್ಲಿ ನಮ್ಮ ಅಹವಾಲನ್ನ, ಮನವಿಯನ್ನ ಕೊಟ್ಟಿದ್ದೇವೆ. ಅವರು ಕೂಡ ಸ್ವೀಕಾರ ಮಾಡಿದ್ದಾರೆ. ಈ ಸರ್ಕಾರಕ್ಕೆ ತಿಳಿ ಹೇಳ್ತಕ್ಕಂಥ ಕೆಲಸ ಮಾಡಬೇಕು, ತಾವು ಮಧ್ಯಸ್ಥಿಕೆ ವಹಿಸಬೇಕು ಅನ್ನುವ ಮನವಿಯನ್ನ ನಾವು ಮಾಡಿದ್ದೇವೆ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಲಾ ಡಿಗ್ರಿ ಮತ್ತು ಶಾಲಾ ಒಂದು ಕಮಿಟಿಗಳೇನಿರ್ತದೆ, ಉಸ್ತುವಾರಿ ಸಚಿವರು ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ಏನು ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದ್ರೆ, ಶಿಕಾರಿಪುರ ತಾಲೂಕಿನ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷನಿದ್ದಾರೆ, ಅವರು ಕೊಟ್ಟಿರ್ತಕ್ಕಂಥ ಹೆಸರುಗಳನ್ನ ಪರಿಗಣಿಸಬೇಕು ಅಂತೇಳಿ ಉಸ್ತುವಾರಿ ಸಚಿವರು ನನ್ನ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ಈ ರೀತಿ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಡೀತಾ ಇದೆ. ಇದು ನೇರವಾಗಿ ಇದು ಒಂದು ಪ್ರಿವಿಲೇಜ್ ಮೋಷನ್ ಕೂಡ ನಾವು ಮೂವ್ ಮಾಡ್ತಾ ಇದ್ದೇವೆ ಈ ವಿಚಾರದಲ್ಲಿ. ಯಾಕಂದ್ರೆ ಶಾಸಕರ ಹಕ್ಕನ್ನ ಮೊಟಕುಗೊಳಿಸತಕ್ಕಂಥ ಕೆಲಸ ಸಚಿವರ ನೇತೃತ್ವದಲ್ಲಿ ಆಗ್ತಾ ಇದೆ. ಇದನ್ನು ಕೂಡ ನಾಳೆ ಸದನದಲ್ಲಿ ನಾವು ಎತ್ತೋರಿದ್ದೇವೆ. ಹಾಗಾಗಿ ಈ ಒಂದು ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಇದನ್ನ ಖಂಡಿಸಿ ನಾವು ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಪಕ್ಷ ಹೋರಾಟವನ್ನು ಕೂಡ ಮಾಡಿದ್ದೇವೆ. ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ನಮ್ಮ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ಟುಡೇ MLAs and MLCs from both Bharatiya Janata Party as well as JDS, we have met His Excellency Governor of Karnataka. We requested Governor to intervene, and we requested Governor to intervene in the appointment of the chairman of the Guarantee Implementation Committee. We have convinced His Excellency on three fronts. Firstly, the decision of the state government appointing chairman of this Guarantee Implementation Committee is totally unconstitutional. It's totally unconstitutional. And it's a misutilization of the taxpayers' money, misuse of the taxpayers' money. And thirdly, it directly undermines the power of the MLAs in their respective constituencies. So in this regard, we have met His Excellency the Governor of Karnataka, and we have requested to intervene in this matter and direct the government to, we requested Governor to direct government to cancel such illegal appointments. ಈ ಸಮಿತಿಯನ್ನ ಮಾಡಿ ಬಹಳ ದಿನಗಳಾದರೂ ಮಾಧ್ಯಮದಲ್ಲಿ ಚರ್ಚೆ ಆಗಿತ್ತು. ಜನಸಾಮಾನ್ಯರ ತೆರಿಗೆ ಹಣ ಆಡುವಂಥದ್ದು ಕೇವಲ ಒಂದು ಪಾರ್ಟಿ ಅಲ್ಲ, ಸಾರ್ವಜನಿಕರು ಕೂಡ ಬಜೆಟ್ ಸಂದರ್ಭದಲ್ಲಿ ಎತ್ಕೊಳ್ಳೋದಕ್ಕೆ ತಡೆ ಮಾಡಿದ್ರಿ. ಸಂಬಳ ಕೊಡ್ತಕ್ಕಂಥ ವಿಚಾರ ಎಲ್ಲವೂ ಕೂಡ ಇಂಪ್ಲಿಮೆಂಟ್ ಆಗಿರೋದು ಡಿಸೆಂಬರ್ ನಂತರದಲ್ಲಿ. ಇದು ಹಿಂದೆನೂ ಕೂಡ ಚರ್ಚೆ ಮಾಡಿದ್ದೇವೆ. ಡಿಸೆಂಬರ್ ನಂತರದಲ್ಲಿ ಇದನ್ನ ಸಂಬಳ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತದೆ, ಹಣದ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಆದೇಶ ಆಗಿರ್ತಕ್ಕಂಥದ್ದು ಡಿಸೆಂಬರ್ ನಂತರದಲ್ಲಿ. ಹಾಗಾಗಿ ನಾವು ವಿರೋಧ ಪಕ್ಷದ ನಾಯಕರುಗಳು ನಾವೆಲ್ಲ ಕೂತು ಚರ್ಚೆ ಮಾಡಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.